ಇದ್ದಾವೆ. ಸ್ನೇಹಕ್ಕೆ ಬೆಲೆ ಕೊಡುವಂಥ ಪ್ರಮುಖ ಅಂಶವೂ ಕೂಡ ಈ ಚಿತ್ರದಲ್ಲಿದೆ. ಒಟ್ಟಾರೆ ಚಿತ್ರಮಂದಿರಕ್ಕೆ ಬರೋ ಪ್ರೇಕ್ಷಕನಿಗೆ ಅತ್ಯುತ್ತಮವಾದಂಥ ಮನೋರಂಜನೆ ಕೊಡುವಂಥ ಸಿನಿಮಾ ಈ ಜಂಬೂ ಸರ್ಕಸ್. ಟೈಟ್ಲಲ್ಲೇ ಒಂದು ಕಚ್ಚುಗುಳಿ ಇದೆ. ಚಿತ್ರದಲ್ಲಿ ಮತ್ತಷ್ಟು ನಗು ಬರುತ್ತೆ. ಅಷ್ಟೇ ನಗುವಿನ ಜೊತೆಯಲ್ಲಿ ಒಂದು ಚಿಕ್ಕ ಸಂದೇಶವನ್ನು ಕೂಡ ಚಿತ್ರದಲ್ಲಿ ಇಟ್ಟಿದ್ದಾರೆ. ಇದು ಮನೋರಂಜನೆಗಾಗಿ ಮಾಡಿರ್ತಕ್ಕಂಥ ಸಿನಿಮಾ ಅಂತ ಅವಾಗ ಹೇಳಿದೆ, ಈಗಲೂ ಹೇಳ್ತೀನಿ. ಇನ್ನು ನಿರ್ಮಾಪಕರ ಬಗ್ಗೆ ಸುರೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 30 ವರ್ಷಗಳಿಂದ ನಂಟಿಟ್ಕೊಂಡಂಥವರು. ಎಲ್ಲ ವಿಭಾಗಗಳನ್ನು ಜವಾಬ್ದಾರಿ ತಗೊಂಡು ಯಶಸ್ವಿ ಚಿತ್ರಗಳನ್ನು ಕೈಗೂಡಿಸ್ಕೊಂಡು ಮಾಡಿದಂಥವರು ಸುರೇಶ್ ಅವರು. ಕಿರುತೆರೆ ಹಿರಿತೆರೆ ಎರಡರಲ್ಲೂ ಕೂಡ ದೊಡ್ಡ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಇದು ಅವರ ಹೊಸ ಪ್ರಯತ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಿರ್ದೇಶಕರು ಎಂ ಡಿ ಶ್ರೀಧರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಕನ್ನಡ ಚಿತ್ರಗಳಿಗೆ ಗೋಲ್ಡನ್ ಸ್ಟಾರ್ನ ಕೊಟ್ಟಂಥವರು. ಅವರು ಮುಟ್ಟಿದ ಸಿನಿಮಾ ಎಲ್ಲವೂ ಯಶಸ್ವಿ ಕಂಡಂಥ ಚಿತ್ರಗಳೇ. ಒಂದು ಚಿತ್ರಕ್ಕೂ ಮತ್ತೊಂದು ಚಿತ್ರಕ್ಕೂ ಹೋಲಿಕೆ ಖಂಡಿತ ಇಲ್ಲ. ಹೊಸ ಹೊಸ ಬಗೆಯ ಕತೆ ಇಟ್ಕೊಂಡು ಯಾರೇ ದೊಡ್ಡ ಸ್ಟಾರ್ ಆದರೂ ಕೂಡ ಮನೋರಂಜನೆಗೆ, ಮಾತಿಗೆ, ಪಾತ್ರಕ್ಕೆ ಪ್ರಾಮುಖ್ಯತೆ ಕೊಟ್ಟಂಥ ನಿರ್ದೇಶಕರವರು. ಯಶಸ್ವಿ ಸಾಲಿನಲ್ಲೇ ಚಿತ್ರಗಳನ್ನು ಕೊಟ್ಟುಕೊಂಡು ಬರ್ತಾ ನಿರ್ದೇಶಕರು. ಇದು ಆ ಸಾಲಲ್ಲೇ ಸೇರುವಂಥ ಸಿನಿಮಾ ಅಂತ ಹೇಳಲಿಕ್ಕೆ ಬರ್ತೀನಿ. ಇದು ನಮ್ಮ ಛಾಯಾಗ್ರಾಹಕರು ಕೆ ಅವರು, ಕೃಷ್ಣಕುಮಾರ್, ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತ ಛಾಯಾಗ್ರಾಹಕರು. ಇನ್ನು ಅವ್ರ ಕೈ ಚಳಕ ಆದಮೇಲೆ ನಾವೇನು ಹೇಳೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಯಾಕೆ ಹೇಳ್ತಿದ್ದೀನಿ ಪೀಠಿಕೆ ಅಂತಂದರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸು ಸೇರಿ ಮಾಡಿರ್ತಕ್ಕಂಥ ಅತ್ಯುತ್ತಮವಾದ ಚಿತ್ರ. ತಂಡದಲ್ಲಿ ಸಾಕಷ್ಟು ಜನ ಬಾಕಿ ಇದ್ದಾರೆ. ಇದು ಏನಂದರೆ ಜಂಬೂ ಸರ್ಕಸ್ನ ಪರಿಚಯ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಾರದು. ಚಿತ್ರದ ಬಗ್ಗೆ ಯಾವುದೇ ಮಾಹಿತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಾಗಲಿ ಅಂತ ತಂಡದಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಅವ್ರು ಮಾತ್ರ ಕರೆದಿದ್ದೀವಿ. ಇನ್ನೂ ಸೈನ್ಯ ತುಂಬ ದೊಡ್ಡದಿದೆ. ಇನ್ನೂ 3-4 ಪತ್ರಿಕಾಗೋಷ್ಠಿಗಳು ನಡೆಯೋದ್ರಿಂದ ಹಂತ ಹಂತವಾಗಿ ಆಯಾ ವಿಭಾಗಕ್ಕೆ ಸಂಬಂಧಪಟ್ಟ ತಾಂತ್ರಿಕ ವರ್ಗನ ಕರಿಬೇಕು ಅನ್ನೋದು ನಿರ್ಧಾರ ಆಗಿದೆ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ಪತ್ರಿಕಾಗೋಷ್ಠಿನ. ಮೊದಲು ನಿರ್ಮಾಪಕರಿಂದಲೇ ಪ್ರಾರಂಭ ಮಾಡೋಣ. ಸೊ ನಿಮ್ಮದೊಂದು ಮಾಧ್ಯಮಕ್ಕೆ ಸ್ವಾಗತ. ಜೊತೆಲಿ ನೀವು ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ. ಆದರೂ ತಂಡದ ಬಗ್ಗೆ, ಚಿತ್ರದ ಬಗ್ಗೆ ಒಂದು 4 ಮಾತು. ಪ್ರೊಡ್ಯೂಸರ್ ಆಗಿ ನಾವು ಚಿತ್ರ ಮಾಡಿದ್ವಿ. ಆದರೆ ಇದಕ್ಕೆಲ್ಲ ಮಾತಾಡೋದು ಡೈರೆಕ್ಟ್ರ್. ಈಗ ಎಲ್ಲ ಟೀಮ್ ವರ್ಕು, ಪ್ರತಿಯೊಂದೇ ಡೈರೆಕ್ಟ್ರು ಮಾತಾಡ್ತಾರೆ. ನಾವೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಇದ್ದು ಚಿತ್ರ ಮಾಡೋಕ್ಕೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಮಾಡಿರೋದು ಶ್ರೀಧರ್ ಸರ್. ಅವರೇ ಮಾತಾಡ್ತಾರೆ ಉಳಿದಿದ್ದೆಲ್ಲ. ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ತುಂಬ ದಿನದ ಮೇಲೆ ನಾನು ನನ್ನ ಸಿನಿಮಾ ಅಂತೇಳಿ ಒಡೆಯ ಆದಮೇಲೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಿರೋದು ನನಗೆ ಫಸ್ಟು. ನಿಮ್ಮನ್ನೆಲ್ಲರನ್ನು ನೋಡ್ತಿರೋ ಕೆಲವು ಸ್ನೇಹಿತರ ಹತ್ರ ಫೋನಲ್ಲಿ ಮಾತಾಡ್ತೀನಿ ಬಿಟ್ಟರೆ ಮುಖಾಮುಖಿ ಯಾರನ್ನೂ ಮಾತಾಡಿಲ್ಲ. ಎಲ್ಲರೂ ಒಂದಷ್ಟು ಮಾತಾಡಬೇಕು ಅಂತ ಒಂದಷ್ಟು ಜನ ಕೇಳ್ಕೊಂಡ್ರು. ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಅದಕ್ಕೂ ಬೇಡ ಅಂತ ನೋಡೋಣ, ಇದು ಹಾಗೆ ವೆಯ್ಟಿಂಗ್ ಮಾಡಿದೆ. ಇವತ್ತು ಜಂಬೂ ಸರ್ಕಸ್ ಸಿನಿಮಾದಿಂದಾಗಿ ನಿಮ್ಮೆಲ್ಲರನ್ನು ನೋಡೋ ಭಾಗ್ಯ ನನಗೆ ಸಿಕ್ತು. ಈಗ ಈ ಸಿನಿಮಾ ಮಾಡೋಕ್ಕೆ ಮೊದಲು ಕಾರಣ ಸುರೇಶರೇ ಇರ್ಬೋದು. ಯಾಕೆಂದರೆ ನಾನು ಒಂದು ನಮ್ಮ ಕ್ಯಾಮ್ರಾಮನ್ ಕುಮಾರ್ ಮಗಳು ಮದುವೆ ಟೈಮಲ್ಲಿ ನಾನು ಹೋಗಿದ್ದೆ. ಆ ಟೈಮಲ್ಲಿ ಇವರು ಬಂದಿದ್ದರು. ಇವರು ಬಂದಾಗ ಒಂದು ಈ ಥರ ಒಂದು ಲೈನ್ ಕತೆ ಇದೆ, ಅದನ್ನ ಸಿನಿಮಾ ಮಾಡಬೇಕು, ಹೇಗೆ ನೀವೇ ಡೈರೆಕ್ಷನ್ ಮಾಡಬೇಕು, ನಿಮ್ಮ ಟೀಮೇ ಎಲ್ಲ ಟೋಟಲಿ ಕ್ಯಾಮ್ರಾಮನ್ ಕೃಷ್ಣ ಕುಮಾರ್ ಎಲ್ಲರೂ ನಿಮ್ಮ ಟೀಮೇ ಇರಬೇಕು ಅಂತ ಹೇಳಿ. ಅದರಲ್ಲಿ ಜೊತೆಯಲ್ಲಿ ಸುಪ್ರೀತಾ ಶೆಟ್ಟಿ ಅವರು ಇದ್ದರು. ಈಗ ಸುಪ್ರೀತಾ ಶೆಟ್ಟಿ ಆ್ಯಕ್ಚುಲಿ ಅವ್ರು ಬರಬೇಕಾಗಿತ್ತು. ಅವರು ಕೂಡ ಒಂದು ತುಂಬ ಒಂದು ಕಾಸ್ಟ್ಯೂಮ್ ಆಗಲಿ ಪ್ರತಿಯೊಂದು ಪ್ರೊಡ್ಯೂಸರ್ಗಳಿಗೆ ಏನು ಕತೆ ಡಿಸ್ಕಷನಿಂದ ಹಿಡಿದು ಫೈನಾನ್ಸಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಂಥವರು ಸುಪ್ರೀತಾ ಶೆಟ್ಟಿ ಅವರು. ಅವರು ಇವತ್ತೇನೋ ಬ್ಯುಸಿಯಾಗಿರೋದ್ರಿಂದ ಕಾರಣಾಂತರಗಳಿಂದ ಬಂದಿಲ್ಲ. ಹಾಗಾಗಿ ಆ ಸಿನಿಮಾ ಆ ಥರದಲ್ಲಾಗಿ ನಮಗೆಲ್ಲ ಒಂದು ಇದಕ್ಕಿಂತ ಮುಂಚೆ ಏನು ಅಂದರೆ, ನನಗೆ ಇವರು ಅದಕ್ಕಿಂತ ಮುಂಚೆ ಒಂದು ಸರಿ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಇವರು.
ಯಾವಾಗ ಅಂದರೆ ನನ್ನ ಕೃಷ್ಣ ಸಿನಿಮಾ ಆದಮೇಲೆ, ಕೃಷ್ಣ 100 ಡೇಸ್ ಆಗಿತ್ತು, ಅವಾಗ ನನಗೊಂದು ಸಿನಿಮಾ ಮಾಡಬೇಕು ಅಂದರು. ಅವಾಗ ಕತೆ ಯಾರ್ದು ಅಂತ ನಂದು ಶ್ರೀನಿ ಅಂತ ಈಗ ಡೈರೆಕ್ಟ್ರು ಮಾಡ್ತಿದ್ದಾರೆ ನೋಡಿ, ಆರ್ಟಿಸ್ಟ್ ಕಮ್ ಡೈರೆಕ್ಟರ್ ಆಗಿದೆ. ಅವ್ರಿಗೊಂದು 10,000 ರೂಪಾಯಿ ಕತೆ ಶ್ರೀನಿದು, ನಾನು ಡೈರೆಕ್ಷನ್ ಅಂತ ಹೇಳಿ ಅವಾಗ ಕತೆ ಕೊಟ್ಟಿದ್ದು. ಹಾಗೆ ಇವರು ಮಾಡಿಲ್ಲ, ನಾನು ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಇವರು ಟೋಟಲಿ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗ್ಬಿಟ್ರು ಇವರು. ಅದನ್ನ ಇಲ್ಲಿ ನಾವು ನೆನೆಸ್ಕೊಂಡು ಅವಾಗ ಯಾವ್ದು ಮಾಡಬೇಕು ಅಂದ ಕೂಡ ಇವರು ಸಿನಿಮಾ ಈ ಥರ ಒಂದು ಮಾಡಿದ್ದೀನಿ, ನಿಮ್ಮ ಟೀಮ್ ಮಾಡಬೇಕು ಅಂದಾಗೆ ಯಾವತ್ತೋ ಕಮಿಟ್ ಆಗಿದ್ದು. ಬಟ್ ಅವ್ರದ್ದು ಅದು 10,000 ಆದರೂ ಕೂಡ ಅವಾಗ ನನ್ನ ಒಂದು ನಿರ್ದೇಶಕ ಅಂತ ಹೇಳಿ ಅವರು ಕೊಟ್ಟಿದ್ದು ಅಡ್ವಾನ್ಸ್. ಅದು ನಾನು ಅದು ಕಮಿಟ್ ಆಗಿದ್ದೆ. ಆ ಕಮಿಟ್ ಆಗಿದ್ದಕ್ಕೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ನನ್ನ ಬಾಯಿ ಬರಲಿಲ್ಲ. ನಾನು ಮಾಡೋಣ ಅಂದೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನನಗೇನು ಕೆಲಸ ಇರಲಿಲ್ಲ ಬಿಡಿ, ಅವಾಗ ಫ್ರೀಯಾಗೇ ಇದ್ದೆ. ಎಲ್ಲ ದೊಡ್ಡ ಸಿನಿಮಾ ಆದಮೇಲೆ ಖಾಲಿ ಇದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ನಮ್ಗೆ ಹೇಗಿದ್ರು ಲೇಟ್ ಆಗುತ್ತೆ, ಓಕೆ ಒಂದು ಮಾಡೋಣ ಅಂತ ಅವಾಗ ಆರ್ಟಿಸ್ಟ್ಗಳನ್ನ ಯಾರನ್ನ ಹಾಕೋಣ ಏನಾಗುತ್ತೆ ಡಿಸ್ಕಷನ್ ಎಲ್ಲ ಮಾಡೋದು. ಸುಪ್ರೀತಾ ಶೆಟ್ಟಿ ಅವರಾಗಲಿ ಇವರಾಗಲಿ ನಮ್ಮ ಕೇಗೆ ಎಲ್ಲರೂ ಡಿಸ್ಕಷನ್ ಬರ್ತಾಯಿದ್ರು. ಮಾಡಿಕೊಂಡು ಸಿನಿಮಾ ಟೋಟಲಿ ಸ್ಟಾರ್ಟ್ ಮಾಡಿದ್ರು. ಅದು ಸ್ವಲ್ಪ ಏನಂದರೆ ನಮ್ಮದು ಈ ಏನಂತಾರೆ ಮೈಸೂರು ಬೆಂಗಳೂರಿಗೆ ಟ್ರೈನ್ ಹೋಗುತ್ತಲ್ಲ, ಏನು ಪುಷ್ಪುಲ್ ಅಂತ, ಸ್ವಲ್ಪ ನಿಂತು ಸ್ಟಾರ್ಟ್ ಮಾಡಿದ್ರು ನಾವು. ಒಂದೇ ಸರಿ ಟಮಾಲ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿಲ್ಲ, ನಿಧಾನದಲ್ಲಿ ಮಾಡಿದ್ರು. ಅಂದರೆ ಅದಕ್ಕೆ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಅಂತ. ಯಾಕೆಂದ್ರೆ ಫೈನಾನ್ಸಿಯಲಿ ಕಷ್ಟನೇ, ಈಗಂತೂ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಆದರೂ ಇವರಿಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ, ಇವ್ರು ಸಿನಿಮಾ ನನ್ನ ಜೊತೆ ಸ್ಟಾರ್ಟ್ ಮಾಡೋಕ್ಕೂ ಅಂದಾಗ ಇವ್ರ ಜೊತೆ ಇನ್ನೊಬ್ರು ಪಾರ್ಟ್ನರ್ ಇದ್ರು ಆ್ಯಕ್ಚುಲಿ. ಅವ್ರು ಯಾರು ಅಂತ ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ ಈಗ. ಅವರು ಇವ್ರಿಗೆ ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಥರ ತುಂಬ ಅವ್ರು ನಂಬಿ ಇವ್ರು ಆ್ಯಕ್ಚುಲಿ ಮೇನ್ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂದರು. ಅವರು ಕರೆಕ್ಟ್ ಟೈಮಿಗೆ ಸಿನಿಮಾ ಸ್ಟಾರ್ಟ್ ಆಗೋ ಟೈಮಲ್ಲಿ 10 ದಿನ ಆಗಿತ್ತಾ, 10 ದಿನ ಆಗಿ ಕೈ ಕೊಟ್ಬಿಟ್ರು. ಸಿನಿಮಾ ಇಲ್ಲ ನನಗೆ ಏನೋ ಅವ್ರದ್ದು ಈ 108 ಪ್ರಾಬ್ಲಮ್ಗಳು ಹೇಳ್ತಾರಲ್ಲ, ಕೊಡೋಕ್ಕಾಗಲ್ಲ ಅಂದಮೇಲೆ ಅವ್ರು ಏನೋ ಒಂದು ಕಾರಣ ಹೇಳ್ತಾರೆ. ಆದ ಮೇಲೆ ಇವ್ರ ಸಿನಿಮಾ ಇವ್ರು ಮುಗಿಸ್ಬೇಕು ಅನ್ನೋದಕ್ಕೆ ಒಬ್ಬರೇ ಹೋರಾಟ ಶುರುವಾಯಿತು. ಯಾಕೆಂದರೆ ದುಡ್ಡು ತರೋದು ಭಾರಿ ಕಷ್ಟ ಇದೆ. ನಾವು ಮಾತಾಡ್ಕೊಳ್ತೀವಿ, ಯಾಕೆ ಸಿನಿಮಾ ಮಾಡಬೇಕಾಗಿತ್ತು ಇವ್ರಿಗೆ ಏನಕ್ಕೆ ಬೇಕಿತ್ತು ಅನ್ನೋ ಥರ ಮಾತುಗಳು ಈಗ ನಾನೇ ಹೇಳ್ಬೋದು. ಒಬ್ಬ ಯಾಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್ ದುಡ್ಡಿದ ಮೇಲೆ ಅಂದರೆ, ಒಬ್ಬರು ನಮಗೆ ಸ್ಟಾರ್ಟ್ ಮಾಡಿದ್ರು, ಮತ್ತು ಮಧ್ಯದಲ್ಲಿ ಬಿಡೋಕ್ಕಾಗಲ್ಲ. ಹಾಗಾಗಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ. ಈ ಸಿನಿಮಾ ಅವರಿಗೆ ಕೊಡಲೇಬೇಕು, ಗೆದ್ರೇ ಈಗ ನನಗನ್ಸುತ್ತೆ ಈಗಿನ ಸ್ಥಿತಿಯಲ್ಲಿ ಸಿನಿಮಾಗಳು ಯಾವುದೂ ಚೆನ್ನಾಗಿಲ್ದಿರೋದು ಯಾವುದೂ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಆದ್ರೂ ಒಂದು ಮಿರಾಕಲ್ ಆದ್ರೇ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಯೋದು. ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಲೇಬೇಕು. ಈ ಒಂದು ಮಿಡ್ಲ್ ಏಜ್ ಹೀರೋಗಳಾಗಲಿ, ಹೊಸ ಹೀರೋಗಳಾಗಲಿ, ಹೊಸ ಪ್ರೊಡ್ಯೂಸರ್ಸ್ ಆಗಲಿ, ಹೊಸ ಡೈರೆಕ್ಟರ್ಗಳಾಗಲಿ, ಯಾರದೇ ಸಿನಿಮಾ ಆದರೂ ಒಂದು ಸಿನಿಮಾ ಗೆಲ್ಲಬೇಕು. ಆ ಸಿನಿಮಾ ಗೆದ್ದರೆ ಇನ್ನೂ 10 ಪ್ರೊಡ್ಯೂಸರ್ಗಳು ಹುಟ್ಕೊಳ್ತಾರೆ, ಕಲಾವಿದರು ಬರ್ತಾರೆ, ಟೆಕ್ನಿಷಿಯನ್ಗಳಿಗೂ ವರ್ಕ್ ಆಗುತ್ತೆ. ಬಟ್ ಒಂದು ಮಿರಾಕಲ್ ಆಗಲೇಬೇಕು ಯಾವ್ದಾದ್ರು ಸಿನಿಮಾ. ಈಗ ಸ್ಟಾರ್ಗಳ ಸಿನಿಮಾ ನಾನೀಗ ಸ್ಟಾರ್ಗಳ ಸಿನಿಮಾ ಹಿಟ್ ಮಾಡಿರ್ಬೋದು. ಸ್ಟಾರ್ಗಳ ಸಿನಿಮಾ ಮಾಡಿದ್ರೆ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಅವ್ರು 3 ವರ್ಷಕ್ಕೆ 4 ವರ್ಷಕ್ಕೆ ನಾನೇ ಅನ್ಕೊಳ್ಳಿ, ಈಗ ಒಡೆ ಆದ್ಮೇಲೆ ಇಷ್ಟು ಗ್ಯಾಪಲ್ಲಿ ಇದ್ದೀನಿ, ಇಷ್ಟು ದೊಡ್ಡ ಸಿನಿಮಾನೇ ಮಾಡಬೇಕು ಅಂತ ಈ ಸಿನಿಮಾ ನಾನು ಮಾಡಿದೆ. ಆದರೆ ನನಗೆ 3 ವರ್ಷ 4 ವರ್ಷ ಸಂಪಾದನೆ ಮಾಡಿ ತಿನ್ನೋದು ಒಂದೇ, ಒಂದು ಸಣ್ಣ ಸಿನಿಮಾ ಮಾಡಿದ್ದು ಸಂಪಾದನೆ ಮಾಡಿ ತಿನ್ನೋದು ಒಂದೇ ಅನ್ಸುತ್ತೆ. ಯಾಕಂದ್ರೆ ನಾವು ಅಷ್ಟೊತ್ತಿಗೆ 3 ಸಿನಿಮಾ ಮಾಡ್ಬೋದು. ಸಣ್ಣ ಸಿನಿಮಾ ಮಾಡಿದ್ರೆ ಒಂದು ದೊಡ್ಡ ಸಿನಿಮಾ 3 ವರ್ಷ 4 ವರ್ಷ ತಗೋಬೇಕು ನಾವು. ಆಮೇಲೆ ಇಂಡಸ್ಟ್ರಿಗೂ ಅಷ್ಟೊಂದು ಶ್ರೇಯಸ್ಸಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಎಲ್ಲರೂ ಪ್ರತಿಯೊಬ್ಬರು ಈಗ ಒಬ್ಬ ಟೆಕ್ನಿಷಿಯನ್ 3 ವರ್ಷ 1 ವರ್ಷ ಸಿನಿಮಾ ಅದೇ ಟೆಕ್ನಿಷಿಯನ್ ಸಾಕಾಗಲ್ಲ ಅವನಿಗೆ. ಈಗ ಒಂದು ಡೈಲಿ ಫೀಡಿಂಗ್ ಬೇಕು. ಡೈಲಿ ಫೀಡಿಂಗ್ ಇದ್ರೇ ಅವರೆಲ್ಲ ಒಂದು ಬದುಕಕ್ಕೆ ಒಂದು ದಾರಿ. ಎಲ್ಲ ಟೆಕ್ನಿಷಿಯನಿಗೂ ಒಂದು ಊಟ ಸಿಗೋದು ಅಂತ ನನ್ನ ಅನಿಸಿಕೆ. ಸರಿ, ಈಗ ಇದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡಲ್ಲ, ನಮ್ಮ ಸಿನಿಮಾ ಬಗ್ಗೆ ಹೇಳ್ತೀನಿ. ಹಾಗೆ ಈಗ ಇವತ್ತು ಪ್ರವೀಣ್ ತೇಜ್ ನಾವು ಇದಕ್ಕೆ ಹೀರೋ ಅಂತ ಫಿಕ್ಸ್ ಆಗಿದ್ರು. ಆಮೇಲೆ ಹೀರೋಯಿನ್ ಯಾರು ಅಂತ ಬಂದಾಗ ಒಂದಷ್ಟು ಆವಾಗ ಆಮೇಲೆ ಪದವಿ ಪೂರ್ವದಲ್ಲಿ ಒಂದು ಹುಡುಗಿ ತೋರಿಸಿ ಅಂತ ಹೋದಾಗ ಅದನ್ನ ನೋಡಿದಾಗ ನಾನು ಫಸ್ಟ್ ನೋಡಿದ್ರು ಇಷ್ಟ ಆಯಿತು. ಕರೆಸ್ತು, ಆಫೀಸಲ್ಲಿ ಬಂದು ಕರೆಸಿ ಒಂದು ಇಂಟರ್ವ್ಯೂ ಮಾಡಿ ಅವರಿಗೆಲ್ಲ ನೋಡೋದಕ್ಕೆ ಟೋಟಲಿ ಅಂಜಲಿನೂ ನಮಗೆ ಇಷ್ಟ ಆಯಿತು. ಹಾಗೆ ಹೀರೋಯಿನ್ ಆ ಥರದಲ್ಲ ಅದು. ಆಮೇಲೆ ಟೋಟಲಿ ಈ ಸಿನಿಮಾಕ್ಕೆ ಕ್ಯಾರೆಕ್ಟರ್ಗಳ ಕತೆ ಹೇಳಬೇಕಾ? ಲೈನ್ ಇದ್ರ ಕಥೆದ ಮೂಲ ಏನು ಅಂದರೆ, ಒಂದು ದೋಸ್ತಿಗಳ ಕತೆ. ಅದೇ ಜಂಬೂ ಸರ್ಕಸ್ ಅಂತ ಇಟ್ಟಿಗೆ. ಯಾವ ಥರ ದೋಸ್ತಿಗಳು ಅಂದರೆ, ಇಬ್ಬರು ಚಿಕ್ಕ ವಯಸ್ಸಿಂದನೂ ಒಂದೇ ಕ್ಲಾಸಲ್ಲಿ ಓದ್ತಿರ್ತಾರೆ. ಅವ್ನು 0 ತೆಗೆದ್ರೆ ಇವನು 0 ತೆಗಿತಾರೆ. ಆ ಥರ ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಹಾಗೆ ಓದೋದಿಲ್ಲ, ಕಾಲೇಜು ಹೋದ್ರೂ ಇಬ್ಬರು ಒಟ್ಟಿಗೆ ಓದ್ತಾ ಇರ್ತಾರೆ. ಒಂದು ಹುಡುಗಿನ ಲವ್ ಮಾಡ್ತಾನೆ. ಆಮೇಲೆ ಅವ್ನು ಲವ್ ಮಾಡ್ತಾರೆ, ಅವನಿಗೆ ಮದುವೆ ಫಿಕ್ಸ್ ಆದರೆ ಇವನು ಕೂಡ ಅವತ್ತೇ ಫಿಕ್ಸ್. ಒಂದೇ ಮಂಟಪದಲ್ಲಿ ಒಂದೇ ದಿನ ಇಬ್ಬರು ಮದುವೆ ಆಗ್ತಾರೆ. ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಬೇಕು ಅಂದ್ಕೊಂಡು ಒಂದೇ ಸ್ಟ್ರೀಟಲ್ಲಿ ಆಪೋಸಿಟ್ ಮನೆಗಳು ಮಾಡ್ಕೊಳ್ತಾರೆ. ಬಟ್ ಇವರಿಬ್ಬರು ಇಷ್ಟು ಕ್ಲೋಸ್ ಆಗಿರೋದು ಹೆಂಡತಿಯರಿಗೆ ಇಷ್ಟ ಆಗಲ್ಲ. ಆಮೇಲೆ ಅವರಿಗೆ ಟೋಟಲಿ ಇಬ್ಬರಿಗೂ ಪ್ರೆಗ್ನೆಂಟ್ಗಳಾಗ್ತಾರೆ. ಪ್ರೆಗ್ನೆಂಟ್ ಆದಮೇಲೆ ಈಗ ಅವ್ರಿಗೆ ಅಕ್ಕಪಕ್ಕದ ಇವ್ರಿಗೆ ಕ್ಲೋಸ್ ಆಗಿರೋದು ಅಷ್ಟು ಇಷ್ಟ ಆಗಲ್ಲ. ಅದೇನೋ ಕೋಇನ್ಸಿಡೆನ್ಸ್ ಅನ್ನೋ ಥರ ಇಬ್ಬರಿಗೂ ಒಂದೇ ದಿವಸ ಹೆರಿಗೆ ನೋವು ಕಾಣಿಸ್ಕೊಳುತ್ತೆ.
ಅಲ್ಲ ಅವರು ಗಂಡೆ ಯಾಕಾಯ್ತು ಒಬ್ಬರಿಗೆ ಎಣ್ಣೆ ಯಾಕಾಯ್ತು ಅಂತ ಹೇಳಕ್ ಬರ್ತಾ ಇದ್ರೆ ಅಲ್ಲ ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಇನ್ನೂ ಸ್ವಲ್ಪ ವಿವರವಾಗಿ ಹೇಳೋದು. ಅಲ್ಲ ಅವರು ಎಲ್ಲ ಸೇಮ್ ಅನ್ಕೊಂಬಂದ್ರು ಅಲ್ಲಿ ಸ್ಟಾಪ್ ಮಾಡಿದ್ರು ಕ್ಯೂರಿಯಾಸಿಟಿ ಗಂಡೆ ಯಾಕೆ ಎಣ್ಣೆ ಯಾಕೆ ಅಂತ ಹೇಳಕ್ ಬರ್ತಾ ಇದ್ರು. ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಅದು ಹೇಳ ಅದಕ್ಕೆ ಅದೆಲ್ಲ ಹೇಳೋದ್ರೆ ಮುಂದೆ ಅದು ಸ್ಟೋರಿ ಹೇಳ್ಬೇಕಾಗುತ್ತೆ. ಬಟ್ ಸ್ಟೋರಿ ಹೇಳೋಲ್ಲ ಅಂದೇನಂದ್ರೆ ಇದರಲ್ಲಿಲ್ಲ ಏನು ಸಸ್ಪೆನ್ಸ್ ಇಟ್ಟಿಲ್ಲ. ಸಿನಿಮಾ ನೋಡುವ ನಿಮ್ಮ ಡೈರೆಕ್ಟ್ ಸ್ಟೋರಿನೇ ಆಯ್ತು. ಕ್ಯೂರಿಯಾಸಿಟಿ ಇರಲಿ ಅಲ್ಲಿ ನೆಕ್ಸ್ಟ್ ಟ್ರೈಲರ್ ಬಿಡುವಾಗ ಇದು ಟೋಟಲಿ ಇದು ಆ ಎರಡು ಫ್ಯಾಮಿಲಿ ಅಲ್ಲಿ ಅದು ಎದುರುಗಡೆ ಇರ್ತಾರೆ. ಹೆಂಡತಿಯರಿಗೆ ಇಷ್ಟ ಆಗಲ್ಲ, ಮಕ್ಕಳಾಗತ್ತಾರೆ, ಮಕ್ಕಳನ್ನ ಶತ್ರುಗಳ ತರ ಬೆಳೆಸ್ತಾರೆ. ಆ ಮಕ್ಕಳನ್ನ ಯಾಕೆ ಬೆಳೆಸ್ತಾರೆ ಮತ್ತೆ ಹೆಂಗ್ ಒಂದಾಗ್ತಾರೆ, ಇದು ಎರಡು ಫ್ಯಾಮಿಲಿನೂ ಯಾವ ತರ ಕಿತ್ತಾಡ್ತಾರೆ. ಇದೇ ಜಂಬೂ ಸರ್ಕಸ್ದು ಒಂದು ಚಿಕ್ಕದು ಲೈನು. ಬಟ್ ಹಾಗಂತ ಹೇಳಿ ಇದೇ ಕತೆ ಅಲ್ಲ, ಕತೆ ಬೇರೆ ಬೇರೆ ತರ ಟ್ವಿಸ್ಟ್ ಇದೆ ಇದರಲ್ಲಿ. ಅದನ್ನ ಸಿನಿಮಾ ಇನ್ನೇನು ರಿಲೀಸ್ ಮಾಡ್ಬೇಕು, ಈಗ ರೆಡಿ ಆಗಿದೆ. ಟೀಸರಲ್ಲಿ ನಿಮ್ಗೆ ಚೂರು ತೋರಿಸಿದೀವಿ. ಈಗ ನೆಕ್ಸ್ಟ್ ಟ್ರೈಲರು ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ವಾಸಿಕೆ ವೈಭವ್ ಅವರು ಒಳ್ಳೆ ಟ್ಯೂನ್ ಮಾಡಿ ಒಂದು 4 ಸಾಂಗ್ ಮಾಡಿದ್ದಾರೆ. ಒಂದು 3 ಸಾಂಗನ್ನ ಹರ್ಷ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗು ನಾನೇ ಮಾಡಿದ್ದೀನಿ, ಅದು ಸಿಚುವೇಶನ್ ಸಾಂಗು. ಹಾಗೆ ಇದರಲ್ಲಿ ಒಂದು 2-3 ಫೈಟ್ ಬರುತ್ತೆ. ಸಿಚುವೇಶನ್ ತಕ್ಕಂಥ ಮಾಮೂಲು ಕಮರ್ಷಿಯಲ್ ಫೈಟ್ ಅಲ್ಲ, ಈ ಕತೆಗೆ ಏನು ಬೇಕೋ ಅದಿದೆ. ಅದು ನಮ್ಮ ರವಿ ವರ್ಮ ಕೈಲೇ ಮಾಡಿಸ್ಕೊಂಡಿದ್ವಿ. ಟೆಕ್ನಿಷಿಯನ್ ಎಲ್ಲ ನನ್ನ ಸರ್ಕಲಲ್ಲಿ ಇದ್ದವರು ಎಲ್ಲರೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ನೇ ಮಾಡಿದ್ದಾರೆ. RR ಮಾತ್ರ ನಾನು ಚೆನ್ನೈಯಲ್ಲಿ ಮಾಡಿಸಿದ್ದೀನಿ. ಇದ್ರದ್ದು ಟೋಟಲಿ ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಕಾಸ್ಟ್ಯೂಮು ಎಲ್ಲ ಸುಪ್ರೀತಾ ಶೆಟ್ಟಿ ಅವ್ರು ತಗೊಂಡ್ರು. ನಮ್ಮ ಇನ್ನೇನು ಹೇಳಬೇಕಲ್ಲ, ಕ್ಯಾಮ್ರಾಮ್ಯಾನ್ ಎಲ್ಲ ನನ್ನ ಸಿನಿಮಾಕ್ಕೂ ಪ್ರತಿಯೊಬ್ಬರಿಗೂ ಕೆ ಕ್ಯಾಮ್ರಾಮ್ಯಾನು. ಆಮೇಲೆ ನಮ್ಮ ಹುಡುಗರೆಲ್ಲ M2K ಅವರೆಲ್ಲ ನಮ್ಮ ಕೋಆರ್ಡಿನೇಟ್ರು. ಮೊದಲಿಂದ ನಮ್ಮ ಸ್ಟ್ಯಾಂಡರ್ಡ್ ನನ್ನ ಸಿನಿಮಾದಲ್ಲಿ ಇದ್ರೆ ಅವರೇ ಮಾಡಿದ್ದಾರೆ. ಆಮೇಲೆ ಡೈಲಾಗು ಈ ಸರಿ ನನ್ನ ಸಿನಿಮಾಕ್ಕೆ ಫಸ್ಟ್ ಟೈಮ್ ಸೇರ್ಪಡೆ ಆಗಿದ್ದು ರಘು ನೀಡವಳ್ಳಿ ಅವರು. ಆ್ಯಕ್ಚುಲಿ ನನ್ನ ಮೊದಲು ಅವ್ರು ತುಂಬ ಸಿನಿಮಾಗಳು ನೋಡಿದ್ರು, ಚೆನ್ನಾಗಿ ಓರಿತಾ ಇದ್ರು. ನಾನು ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ಈ ಸಿನಿಮಾಕ್ಕೆ ರಘು ನೀಡವಳ್ಳಿ ಅವರು ಒಂದು ಡೈಲಾಗ್ ಬರೆದ್ರು. ಹಾಗೆ ಜ್ಞಾನೇಶ್ ಎಡಿಟರು ಅವರು ಕೂಡ ನನ್ನ ಜೊತೆಲಿ ಈ ಸರಿ ಫಸ್ಟ್ ಟೈಮ್. ಅಂದರೆ ನನ್ನ ಮೊದಲಿಂದೆಲ್ಲ ಎಡಿಟರು ಬೇರೆ ಇರ್ತಾಯಿದ್ರು. ಪ್ರತಿಯೊಂದು ಸೌಂದರರಾಜು ಮತ್ತು KM ಪ್ರಕಾಶ್ ಹೀಗಿದ್ದರು. ಈ ಸರಿ ಜ್ಞಾನೇಶ್ ಅವರು ಒಂದು ಸೇರಿದ್ದಾರೆ ನನ್ನ ತಂಡಕ್ಕೆ, ನನ್ನ ಗ್ರೂಪಿಗೆ ಅಂತ ಹೇಳ್ಬೋದು. ಹಾಗೆ ರಘು ನೀಡವಳ್ಳಿ ಅವರು ಕೂಡ ಸೇರಿದ್ದಾರೆ. ನೋಡೋಣ, ಇನ್ನು ಮಿಕ್ಕಿದ್ದೆಲ್ಲ ಕೆಲವರು ಏನಿದೆ, ಇನ್ನು ಆರ್ಟಿಸ್ಟು ಕಲಾವಿದರಲ್ಲ ಅವರವರೇ ಮಾತಾಡಲಿ. ಯಾಕೆಂದರೆ ನಾನು ಅವ್ರ ಬಗ್ಗೆ ಹೇಳೋದಕ್ಕಿಂತ ಅವರೇ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಜಂಬೂ ಸರ್ಕಸ್ ಅಂತ ಅದಕ್ಕೆ ಸಿನಿಮಾ ಕತೆ ಹೇಳೋಕೆ ಹೋದ್ರೆ ಬೇಡ ಅಂತ ನಿಲ್ಲಿಸ್ಬಿಟ್ರು ನನ್ನ. ಅದು ಯಾಕೆ ಸರ್ಕಸ್ ಶುರು ಆಗುತ್ತೆ ಅಂತ ಆಮೇಲೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿಂದನೇ ಸರ್ಕಸ್ ಶುರು ಆಗುತ್ತೆ. ಈಗ ಎದುರು ಬದ್ರು ಮನೆ ಆದಮೇಲೆ ಅವ್ರಿಗೆ ಹೆಂಡತಿಯರಿಗೆ ಇಷ್ಟ ಇರಲ್ಲ, ಮಕ್ಕಳನ್ನ ಯಾವ ಶತ್ರುಗಳಾಗಿ ಬೆಳೆಸ್ತಾರೆ. ಆ ಮಕ್ಕಳುಗಳು ನಾವು ಅದರಲ್ಲೇ ಟ್ವಿಸ್ಟ್ ಇದೆ. ಮಕ್ಕಳು ಏನು, ಯಾಕೆ, ಯಾರ ಮಕ್ಕಳು ಅನ್ನೋದು ಅದು ಬೇರೆ ಟ್ವಿಸ್ಟ್ ಇದೆ. ಅವ್ರ ಎರಡು ಫ್ಯಾಮಿಲಿಗೆ ಏನು ಜಂಬೂ ಸರ್ಕಸ್ ಆಗಿದೆ, ಅದರಲ್ಲಿ ಹೀರೋಯಿನ್ನು ಇಬ್ಬರು ಲಗೋರಿ ಟೀಮ್ ಅಲ್ಲ, ಏನಕ್ಕೆ ಲಗೋರಿ ಟೀಮ್ ಕಟ್ತಾರೆ. ಅದರಲ್ಲಿ ಒಂದು ಹೀರೋಯಿನ್ ಟೀಮು, ಒಂದು ಹೀರೋ ಟೀಮ್ ಇರುತ್ತೆ. ಅಲ್ಲೂ ಕೂಡ ಅವ್ರದ್ದು ಫೈಟಿಂಗ್ ಇರುತ್ತೆ, ಅಂದರೆ ವಾರ್ ಫೈಟು. ಅದರಲ್ಲಿ ಆ ಕಥೆಯಿಂದ ಅದನ್ನ ಬೆಳ್ಕೊಂಡು ಹೋಗ್ತಾರೆ. ಕಥೆ ನಾನು ಫುಲ್ ಹೇಳೋಕೆ ಬರ್ತಾ ಇಲ್ಲ. ಈಗ ಆ ಕಥೆಯಲ್ಲಿ ಜಂಬೂ ಸರ್ಕಸ್ ಅದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಆ್ಯಕ್ಚುಲಿ ಆ ರೋಡಲ್ಲೇ ಶುರು ಆಗುತ್ತೆ ಜಂಬೂ ಸರ್ಕಸ್ ಏನು ಅಂತ. ಆಮೇಲೆ ಅಷ್ಟೇ, ಇದ್ರ ಜೊತೆಗೆ ಜಂಬೂ ಸರ್ಕಸ್ಸಲ್ಲಿಗೆ ಈಗ ಸ್ವಾತಿ ಅವರಿದ್ದಾರೆ, ಲಕ್ಷ್ಮಿ ಇದ್ದಾರೆ, ರವಿಶಂಕರ್ ಸರ್. ನಿನ್ನೆಯಿಂದ ನನಗೆ ಮಲಗ್ದಾಗ್ಲಿಂದನೂ ತುಂಬ ಕಾಡ್ತಾ ಇದ್ದೇನೆ, ಅಂದರೆ ನೆನಪಾಗ್ತಿದ್ದೀನಿ. ಅಂದರೆ ನಮ್ಮ 15 ವರ್ಷದ ಹಿಂದೆ 2009ರಲ್ಲಿ ಜಾಲಿ ಡೇಸ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಅದು ತುಂಬ ನನಗೆ ನೆನಪಾಗ್ತಾ ಇದೆ. ಜಾಲಿ ಡೇಸ್ ಆದಮೇಲೆ ಸುಮಾರು ಒಂದು 13-14 ಸಿನಿಮಾ ಮಾಡಿದ್ದೀನಿ. ಒಂದು ಸಿನಿಮಾಗೆ 2 ಸಲ ಪ್ರೆಸ್ ಮೀಟ್ ಅಂದರೂ ಕೂಡ ಸುಮಾರು ಒಂದು 25 ಪ್ರೆಸ್ ಮೀಟ್ ಆಗಿರ್ಬೋದೇ ನನ್ನ ಲೈಫಲ್ಲಿ. ಬಟ್ ಒಂದು ಮೊದಲನೇ ಪ್ರೆಸ್ ಮೀಟಲ್ಲಿ ಇರೋದಲ್ಲ, ಒಂದು ಸಣ್ಣ ಭಯ, ಒಂದು ಕುತೂಹಲ, ಒಂದು ಆತಂಕ, ಇನ್ನೊಂದೇನು ಎಕ್ಸೈಟ್ಮೆಂಟು, ಇನ್ನು ಮುಂದೇನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಕಾಂಕ್ಷೆ, ಅದೆಲ್ಲ ಸೇರಿ ಒಂದು ಮಿಕ್ಸ್ಡ್ ಫೀಲಿಂಗ್ ಇತ್ತಲ್ಲ. ಆಫ್ಟರ್ 15 ಇಯರ್ಸ್, 15 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಆಫ್ಟರ್ 15 ಇಯರ್ಸ್ ಅದೇ ಫೀಲಿಂಗ್ ನೆನ್ನೆ ರಾತ್ರಿ ಮಲಗುವಾಗಲಿಂದ ಬೆಳಗ್ಗೆ ಎದ್ದ ಮೇಲೆ ಬರುವಾಗ ಅದೇ ಫೀಲಿಂಗು ಬರ್ತಾ ಇತ್ತು ಮನಸ್ಸಲ್ಲಿ. ಅದಕ್ಕೆ ನನಗಾನೇ ಒಂದು ಪ್ರಶ್ನೆ ಕೇಳ್ಕೊಂಡು ಯಾಕೆ ಹಿಂಗೆ ಆಗ್ತಾ ಇದೆ ಅಂದಾಗ ಒಂದು ಭಯ. ಆ ಭಯ ಈ ಸಿನಿಮಾದಲ್ಲೂ ನನಗೊಂದು ಸ್ಟ್ರಾಂಗ್ ಭಯ ಇದೆ. ಏನಂದರೆ ಎಲ್ರಿಗೂ ಗೊತ್ತಿರೋ ಇವತ್ತಿನ ಸನ್ನಿವೇಶ, ಸಿನಿಮಾ ಜನಗಳು, ಯಾಕಂದರೆ ಸುರೇಶ್ ಅಣ್ಣ ಫಸ್ಟ್ ಟೈಮು ಇಂಡಿಪೆಂಡೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನನ್ನ ಮೇಲೆ ಏನೇನೋ ದುಡ್ಡು ಹಾಕಿದ್ದಾರೆ ಅನ್ನೋ ಒಂದು ಭಾರನ ಭಯನ ಗೊತ್ತಿಲ್ಲ. ಇನ್ನೊಂದು M.D. ಶ್ರೀಧರ್ ಸರ್ ಅವರೆಲ್ಲ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದ್ದು ಇಲ್ಲಿವರೆಗೂ. ಸೊ ಅವ್ರಿಗೂ ಕೂಡ ಇದು ಅವರ ಏನೋ ಒಂದು ಕಿರೀಟಕ್ಕೆ ಇನ್ನೊಂದು ಗರಿ ಆಗಬೇಕೇ ಹೊರತು ಅದೊಂದು ಏನು ಬೇರೆ ಥರ ಆಗಬಾರ್ದು ಅನ್ನೋ ಒಂದು ಭಯ ಖಂಡಿತವಾಗ್ಲೂ ಮನಸ್ಸಲ್ಲಿದೆ.
ಇನ್ನೊಂದು ಖುಷಿ ಎಕ್ಸೈಟ್ಮೆಂಟ್ ಏನಂದರೆ ನನಗೆ ಪರ್ಸ್ನಲಿ ನನಗೆ ಎಮ್ ಡಿ ಶ್ರೀಧರ್ ಸರ್ ಒಂಥರ ಲಕ್ಕಿ ಡೈರೆಕ್ಟ್ರು. ಯಾಕಂದರೆ 15 ವರ್ಷದಿಂದ ನನಗೆ ಫಸ್ಟ್ ಸಿನಿಮಾ ಮಾಡಿದ್ದವ್ರೆ. ಅದಾದಮೇಲೆ 15 ವರ್ಷ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ಅವತ್ತು ಸಿಕ್ಕಿರೋ ಮೊದಲನೇ ಅವಕಾಶ ಆ ಜಾಲಿ ಡೇಸ್ ಸಿನಿಮಾ ಎಮ್ ಡಿ ಶ್ರೀಧರ್ ಸರೇ ಕಾರಣ. ಸೊ ನನಗೆ ಅಂತಲ್ಲ, ಸುಮಾರು ಜನ ನಾಯಕ ನಟರಿಗೆ ಅವರೇ ಅದೃಷ್ಟ. ಒಂಥರ ಅವ್ರ ಜೊತೆಲಿ ಕೆಲಸ ಮಾಡಿದ್ರೆ ಆ ಸಿನಿಮಾನೂ ಕೈ ಹಿಡಿಯುತ್ತೆ, ಆ ಸಿನಿಮಾದ ನಂತರನೂ ತುಂಬ ಪಾಸಿಟಿವ್ ವರ್ಕ್ ಆಗುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಬಿಲೀವ್. ನಾನು ನೋಡಿದ್ದಿಲ್ಲ. ಬಟ್ ನನಗೂ ಈ ಸಿನಿಮಾ ಆದಮೇಲೆ ಒಂದು ಹೊಸ ಜರ್ನಿ ಶುರು ಆಗುತ್ತೆ ಅನ್ನೋ ಒಂದು ಕುತೂಹಲ. ಬಟ್ ಇದೆಲ್ಲ ಮಿಕ್ಸ್ಡ್ ಆಗಿ ನಮಗೊಂದು ನೆನ್ನೆ ರಾತ್ರಿಯಿಂದ ನಾಳೆ ಪ್ರೆಸ್ ಮೀಟು ಅನ್ನೋ ಭಯ ಎದೆಲ್ಲ ಹೊಡ್ಕೊತಾ ಇತ್ತು. ಇದರಿಂದ ಒಂದು ಸ್ಟ್ರಾಂಗ್ ಕಾರಣ ಇದೆ. ಅಂದರೆ ನನಗೆ ಈ ಸಿನಿಮಾ ತುಂಬ ಸ್ಪೆಷಲು. ಯಾಕಂದರೆ ನಾನೊಂದು 14 ಸಿನಿಮಾ ರಿಲೀಸ್ ಆಗಿದೆ, ಒಂದು 5-6 ಸಿನಿಮಾ ನಿಂತು ಹೋಗಿದೆ, ಸುಮಾರು ಒಂದು 15-20 ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಈ ಸಿನಿಮಾ ನಂಗೆ ಯಾಕೆ ಸ್ಪೆಷಲು ಅಂದರೆ ಬಹುಶಃ ಎಮ್ ಡಿ ಶ್ರೀಧರ್ ಸರ್ ಅನಿಸುತ್ತೆ. ಕಾರಣ 2007ರಲ್ಲಿ ನಾನು ಸಿನಿಮಾ ನಟ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ, ಸೊ ಯಾವಾಗಿನ 21-22 ವರ್ಷ, ಒಂದು ಸ್ವಲ್ಪ ಜಾಸ್ತಿ ಹೇಳ್ತೀನಿ ಸರ್. 2007ರಲ್ಲಿ ನನಗೆ ಸಿನಿಮಾ ಮಾಡಬೇಕಂತ ಬೆಂಗಳೂರಿಗೆ ಬಂದು ಬೇರೆ ಏನು ಕೆಲಸ ಮಾಡ್ತಿಲ್ಲ, ಬರೀ ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಜಿಮ್ ಮಾಡೋದು, ರೂಮಲ್ಲಿ ಇರೋದು. ಅವ್ರು ನನ್ನ ರೂಮ್ಮೇಟ್ ಒಬ್ಬ ಹೇಳ್ದ ಸೀನಿಯರ್, ಅವನು ಫೋನ್ ಮಾಡಿ, ಏನವ ನೀನು ಯಾವಾಗಲೂ ಮನೇಲೇ ಇರ್ತೀಯ, ಹೀರೋ ಹೋಗ್ಬೇಕು ಅಂತ. ಹೋಗತ್ಲಾಗಲ್ಲಿ ಇದು ಏನೋ ಕಸ್ತೂರಿ ಅಂತ ಒಂದು ಚಾನಲ್ ಆಗ್ತಿದೆ, ಕುಮಾರಸ್ವಾಮಿ ಅವ್ರ CM, ಅವ್ರ ಚಾನಲ್ ಹೋಗಿ ಸೇರ್ಕೊ, ಫೇಮಸ್ ಆಗ, ಡೈರೆಕ್ಟರ್ ನನಗೆ ಅವಕಾಶ ಕೊಡ್ತಾರೆ ಹೋಗುವ ಅಂತಂದ ಅವನು. ನನಗೂ ಸರಿ ಇದೆಯಲ್ಲ ಅಂತ ಸೀದಾ ಕಸ್ತೂರಿಗೆ ಹೋಗಿ ಕೇಳಿದೆ, ಹಿಂಗೆ ನನಗೇನಾದ್ರು ಆಪರ್ಚುನಿಟಿ ಅವ್ರಿಗೆ ಕೊಡಿ ಅಂತ. ಅವಾಗ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡು, ಈ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟರ್ನ ಹೀರೋಯಿನ್ನ ಮಾತಾಡ್ಸೋದು, ಅದು ಇಂಟರ್ವ್ಯೂ ಮಾಡೋದು. ನನಗೆ ಖುಷಿ ಆಗ್ಬಿಡ್ತು, ಡೈರೆಕ್ಟರ್ ಹೀರೋಯಿನ್ ಅಂದರೆ ಅವ್ರ ಪರಿಚಯ ಮಾಡ್ಕೊಂಡ್ಬಿಟ್ಟು ನನಗೆ ಸಿನಿಮಾ ಅವಕಾಶ ಸಿಗುತ್ತೆ ಅಂತ. ಮಾಡಿದ್ದು ಒಂದೇ ದಿನ, ಒಂದೇ ಎಪಿಸೋಡ್ ಮುಗೀತು ಅಲ್ಲಿಗೆ. ಅವ್ರ ಜೊತೆ ಕಸ್ತೂರಿ ಒಂದು ಚಾನಲ್ ಕುದುರೆ ಗಾಡಿ ಮೇಲೆ ಹೋಗಿ ಸಾಗರ್ ಥಿಯೇಟರ್ ನಿಲ್ಲಿಸಿದ್ವಿ. ಕೃಷ್ಣ ಸಿನಿಮಾ ರಿಲೀಸ್ ಆಗಿತ್ತು ಸರ್. ಕೃಷ್ಣ ಸಿನಿಮಾ ಒಳಗಡೆ ಬಂದರೆ ನೀವಿದ್ರಿ, ರಮೇಶ್ ಅವರಿದ್ದರು, ಇವರು ಶರ್ಮಳ ಮಾಡೋರಿದ್ರು, ನಿಮ್ಮನ್ನೆಲ್ಲ ಮಾತಾಡಿಸ್ಬಿಟ್ಟು ಅವತ್ತು ನನಗೆ ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕಲ್ಲ ಅಂತ ಆಸೆ ಹುಟ್ಟಿದ್ದು. ನಾನು ನೋಡಿರೋ ಮೊದಲನೇ ಡೈರೆಕ್ಟ್ರು, ನಾನು ನೋಡಿರೋ ಮೊದಲನೇ ಒಂದು ಸಿನಿಮಾ ರಿಲೀಸು, ಅದೆಲ್ಲ ಅಲ್ಲಿಂದ ಶುರುವಾಗಿದ್ದು. ನಾನು ಮೊದಲನೇ ಸಿನಿಮಾಗೂ ನೀವೇ ಡೈರೆಕ್ಷನ್ ಮಾಡಿದ್ರಿ. ಅದಾದಮೇಲೆ ನಿಮ್ಮ ಜರ್ನಿ ನೋಡ್ತಾ ಇದ್ದೆ, ನಿಮ್ಮ ಸಿನಿಮಾಗಳು ಪೊಸಿಷನ್ ಆಗ್ತಿದ್ದ ರೀತಿ, ಅದು ಸಿನಿಮಾ ಕಟ್ಕೊಟ್ಟಿದ್ದ ರೀತಿ, ಅದಕ್ಕೆ ಪ್ರೇಕ್ಷಕರು ವರ್ಗ ಬರ್ತಿದ್ದ ರೀತಿ, ಅದು ಗೆಲ್ತಿದ್ದ ರೀತಿ, ಹಣ ಮಾಡ್ತಿದ್ದ ರೀತಿ, ಒಂದು ಆಸೆ ಸ್ಟ್ರಾಂಗಾಗಿ ಒಳಗಡೆ ಇತ್ತು. ನನ್ನ ಟೀಮ್ ಅಲ್ವಾ, ನಮ್ಮ ಡೈರೆಕ್ಟರ್ ಅಲ್ವಾ, ನಮ್ಮ ಕ್ಯಾಮ್ರಾಮನ್ ಅಲ್ವಾ, ಅವ್ರ ಜೊತೆ ಮತ್ತೆ ಕೆಲಸ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಆಫ್ಟರ್ ಪ್ಯಾಂಡಮಿಕ್ಕು ವಾಪಸ್ ಬಹುಶಃ ನಾನೇ ಮ್ಯಾನಿಫೆಸ್ಟ್ ಮಾಡಿದೆ ಅನಿಸುತ್ತೆ. ಸುರೇಶ್ ಅಣ್ಣ ನನಗೊಂದು ಆಪರ್ಚುನಿಟಿ ಆಫ್ಟರ್ ಜಾಲಿ ಡೇಸ್ ನಾನು ಗೋಕುಲದಲ್ಲಿ ಅವರು ಕೂಡ ಆಫರ್ ಮಾಡಿದ್ರು, ಮಾಡೋಕ್ಕಾಗಿಲ್ಲ ನನ್ನ ಕರ್ತವ್ಯದಿಂದ. ಸೊ ಅವರಿಬ್ಬರು ವಾಪಸ್ ಬಂದಮೇಲೆ ನನಗೆ ತುಂಬ ಖುಷಿಯಿಂದ ಒಳ್ಳೆ ಅದ್ಭುತವಾದ ಕತೆ ಬೇರೆ ಒಪ್ಕೊಂಡು ಮಾಡಿದಂಥ ಸಿನಿಮಾ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನನಗೆ ಒಂದು 2-3 ಸಿನಿಮಾಗಳಿದ್ರು ಕೂಡ ಅದೆಲ್ಲ ಬದಿಗೆ ತಳ್ಳಿ ಜಂಬೋ ಸರ್ಕಸ್ ಮಾಡಬೇಕು ಅಂತ ಮಾಡಿ ಇವತ್ತು ಟೀಸರ್ ಲಾಂಚ್ ಆಗಿ ರಿಲೀಸಿಗೆ ಹತ್ತಿರ ಬರ್ತದೆ. ಹಾಗಾಗಿ ನನಗೆ ತುಂಬ ತುಂಬ ಸ್ಪೆಷಲ್. ಜೊತೆಗೆ KK ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲದು. ಯಾಕಂದ್ರೆ ನಾನು ಸುಮಾರು ಜನ ಹೊಸ DOPಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರಿಗಿರೋ ಎನರ್ಜಿ, ಅವರ ಕೆಲಸ, ಅವ್ರಿಗಿರೋ ಫ್ರೇಮಿಂಗ್ ಸೆನ್ಸು, ಅಥವಾ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು ಅದ್ಭುತ. ಈ 3 ಜನ ಲೆಜೆಂಡ್ಗಳೇ ಈ ಸಿನಿಮಾದ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಸಿನಿಮಾದ ಬಗ್ಗೆ ಇವರೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಇದೊಂದು ಅದ್ಭುತವಾದ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಆಚೆ ಬಂದರೆ ಸಿನಿಮಾ ಹೇಗೆ ತಗೋತಾರೆ ಅನ್ನೋದೊಂದು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ರಘು ಸರ್, ನಿಮ್ಮ ಅದ್ಭುತವಾದ ಡೈಲಾಗ್ಸ್ ಇವತ್ತು ನಾವು ಮೊನ್ನೆ ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತಾ ಇತ್ತು, ಅಷ್ಟು ಗಟ್ಟಿಯಾಗಿ ಕಟ್ಕೊಟ್ಟಿದ್ರು. ಜಾನಕಿ ಸರ್ದು ನಂದು ಅವ್ರದ್ದು 2ನೇ ಸಿನಿಮಾ. ಅಂಜಲಿ ಅವ್ರ ಜೊತೆನೂ ತುಂಬ ಅದ್ಭುತವಾಗಿತ್ತು ಕೆಲಸ ಮಾಡಿದ್ದು. ಫಸ್ಟು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರ ಜೊತೆ ಮ್ಯಾಚ್ ಮಾಡೋಕ್ಕಾಗದೆ ಬೈಸ್ಕೊಂಡ್ಬಿಟ್ಟಿದ್ದೆ ನಾವು ಒಂದ್ಸಲ. ವೆರಿ ಗುಡ್ ಡ್ಯಾನ್ಸರ್. ಆ್ಯಂಡ್ ಅದೇ ಅಚ್ಚು ಸರ್, ರವಿಶಂಕರ್ ಎಲ್ಲರ ಜೊತೆ ಮಾಡಿದ ಅದ್ಭುತವಾದ ಅನುಭವ. ಸೊ ಸಿನಿಮಾ ಅವ್ರಿಗೆ ಬಂದಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ಜನರಿಗೆ ಮೂಡಿಸೋದ್ರಲ್ಲಿ ಎಲ್ಲರೂ ಸೇರಿ ಮೂಡಿಸಿ ಈ ಸಿನಿಮಾನ ವಾಪಸ್ ಪ್ರೇಕ್ಷಕ ವರ್ಗನ ಥಿಯೇಟ್ರಿಗೆ ಕರೆಸೋದ್ರಲ್ಲಿ ಎಲ್ಲರೂ ಭಾಗಿಯಾಗೋಣ. ಥ್ಯಾಂಕ್ ಯು ಸರ್. ಅದೇ ಎಮ್ ಡಿ ಶ್ರೀಧರ್ ಸರ್ ಹೇಳ್ದಂಗೆ 2 ಫ್ಯಾಮಿಲಿ ಇರುತ್ತೆ, 2 ಸ್ನೇಹಿತರು. ಅದೇ 2 ಫ್ಯಾಮಿಲಿ ಇರುತ್ತೆ ಹೈದರಾಬಾದ್ರ ಮನೆಯಲ್ಲಿ. 2 ಸ್ನೇಹಿತರು, ಅವ್ರಿಗಿಬ್ರು ಮಕ್ಕಳು ಇರ್ತಾರೆ. ಅವರಿಬ್ಬರು ಮಕ್ಕಳನ್ನು ರೈವಲ್ರಿ ಥರ ಬೆಳೆಸ್ತಾರೆ. ಅವರಿಬ್ಬರು ನಾವು. ಸೊ ನಮ್ಮಿಬ್ಬರಿಗೂ 2 ಶತ್ರುಗಳಿಗೆ ಬಹುಶಃ ಲವ್ ಆಗ್ಬಿಟ್ರೆ ಏನಾಗ್ಬಿಡ್ಬೋದು ಸರ್.
ಅದೇ ನೀವು ಒಂದು ದೊಡ್ಡ ಸರ್ಕಸ್ ಲೈಫಲ್ಲಿ. ಸೊ ಆ ಸರ್ಕಸ್ ಇಬ್ಬರು ರೈವಲ್ರಿ ಫ್ಯಾಮಿಲಿ ಮಧ್ಯದಲ್ಲಿ ವಾಪಸ್ಸು ಸ್ನೇಹ ಹೇಗೆ ಬೆಳೆಯುತ್ತೆ ಅನ್ನೋದೇ ಸಿನಿಮಾದ ಕತೆ. ಇದರಲ್ಲಿ ಏನಂದರೆ, ಒಂದು ನಾವು ಸುರೇಶ್ ಅವರು ಆಲ್ಮೋಸ್ಟ್ ಪ್ರಕಾಶ್ ಅವ್ರ ಸಿನಿಮಾ ಖುಷಿ ರಿಷಿ ಎಲ್ಲ ಮಾಡುವಾಗಲೇ ಪರಿಚಯ ಆದವರು. ಆ್ಯಕ್ಚುಲಿ ಖುಷಿ ಮಾಡಬೇಕಾಯ್ತು, ಆವಾಗ ನಾನು ಬ್ಯುಸಿ ಇದ್ದೆ, ಮಾಡೋಕ್ಕಾಗಿಲ್ಲ. ರಿಷಿ ಶುರು ಮಾಡಿದ್ರು. ಅಲ್ಲಿಂದಲೇ ಇವರು ಆಲ್ಮೋಸ್ಟ್ ಅಲ್ಲಿ ಪ್ರೊಡ್ಯೂಸರ್ ಥರನೇ ಇರ್ತಾರೆ. ಮಿಲನಾ ಪ್ರಕಾಶ್ ಅಂತಲೇ ಹೆಸರು. ಮಿಲನಾ ಸುರೇಶ್, ಮಿಲನಾ ಪ್ರಕಾಶ್ ಅಂತಾರಲ್ಲ, ಆ ಥರ ಇವರು ಮಿಲನಾ ಸುರೇಶ್ ಅಂತ ಎಲ್ಲರೂ ಕರೆಯೋದು. ಸೊ ತುಂಬ ವರ್ಷದಿಂದ ನಮ್ಮಿಬ್ಬರು ಪರಿಚಯ ಆಯ್ತು, ಎಲ್ಲ ಆಯಿತು. ಒಂದು ಪಾಯಿಂಟ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರು. ನೀವು ಶ್ರೀಧರ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ನಾವೆಲ್ಲ ಕೇಳಿದ್ರು. ಆಯ್ತು ಅಂತ ಒಪ್ಕೊಂಡಿದ್ವಿ. ಸೊ ಅಲ್ಲಿಂದ ಶುರುವಾಗಿ ಈ ಸಿನಿಮಾ ಸ್ಟಾರ್ಟ್ ಆಗಿ ಮಧ್ಯೆ ಅವ್ರು ಹೇಳಿದಂಗೆ ಏನೋ ಅಡೆತಡೆ ಇತ್ತು, ಎಲ್ಲ ಆಯಿತು. ಆ್ಯಕ್ಚುಲಿ ನಾವು ಮಧ್ಯೆ ಒಂದು 2-3 ಮಂತ್ಸ್ ಸೆನ್ಸಾರ್ ಆದ ತಕ್ಷಣ ಮಾಡೋಣ ಅಂತಲೇ ಇದ್ದು. ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡೋಣ, ಯಾಕಂದರೆ ಸ್ಟೇಲ್ ಆಗಬಾರ್ದು ಸಿನಿಮಾ. ಒಂದು ಸತಿ ಪ್ರೆಸ್ ಮೀಟ್ ಮಾಡಿದ್ರೆ ರಿಲೀಸ್ ಡೈರೆಕ್ಟ್ ಹೋದರೆ ಪಬ್ಲಿಸಿಟಿ ಆಗುತ್ತೆ ಅಂತ ಒಂದು ಉದ್ದೇಶ ಅಂದ್ಕೊಂಡು ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಒಂದು ಟೀಸರ್ ಲಾಂಚ್ ಮಾಡಿದ್ವಿ. ಇದಾದಮೇಲೆ ಒಂದೊಂದಾಗಿ ಪ್ರೆಸ್ ಮೀಟ್ ಶುರು ಮಾಡ್ಕೊಂಡು ಒಂದೊಂದು ಹೋಗ್ತೀವಿ. ಸೊ ನೀವು ಸಪೋರ್ಟ್ ಎಲ್ಲ ಅದಕ್ಕೆ ಬೇಕಾಗಿತ್ತು. ಈ ಸಿನಿಮಾಗೆ ಖಂಡಿತ ಕೊಡ್ತೀರಾ. ಈ ಮಂತ್ ಎಂಡ್ ಇಲ್ಲ ಅಂದರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂದ್ಕೊಂಡಿದ್ದಾರೆ ಪ್ರೊಡ್ಯೂಸರು. ಆಲ್ಮೋಸ್ಟು ಎಲ್ಲ ನಡೀತಾ ಇದೆ, ನೋಡೋಣ. ಶ್ರೀಧರ್ ಸರ್ ನನಗೆ ಪರಿಚಯ ಆಗಿದ್ದು ದಿನಕರ್ ಸರ್ ಅವ್ರ ಆಫೀಸಲ್ಲಿ ಯಾವುದೋ ಒಂದು ವರ್ಕ್ ಮಾಡ್ತಿದ್ವಿ ದಿನಕರ್ ಸರ್ ನಾವೆಲ್ಲ. ನಾನು ಊರಲ್ಲಿದ್ದಾಗಿಂದನೂ ಫ್ರೆಂಡ್ ಸಿನಿಮಾನ ನೋಡಿ ಇಷ್ಟಪಟ್ಟಿದ್ದು. ಒಂದಷ್ಟು ಸಿನಿಮಾಗಳನ್ನ ಅವ್ರು ನೋಡಿ ಇಷ್ಟಪಟ್ಟವ್ರು ಮತ್ತೆ ಅವ್ರ ಜೊತೆ ನಾನು ಟೆಕ್ನಿಷಿಯನ್ನ ಕೆಲಸ ಮಾಡೋದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ. ತುಂಬ ಕೂಲ್ ಡೈರೆಕ್ಟ್ರು. ಅಂದರೆ ಏನೇ ಇರೋ ಸಜೆಷನ್ಸ್ ಇದ್ದರೆ ತುಂಬ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ಡಿಸ್ಕಷನ್ನು ಮತ್ತೊಂದು ಏನೋ ಇದ್ದಾಗ ಅದು ಒಂದು ಕಲಿಕೆ ಆಯಿತು. ಮತ್ತು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸು ಕೆ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದು. ನೀವೇನು ಈ ಟೈಟ್ಲಲ್ಲೇ ಒಂದು ಕಾಮಿಡಿ ಇದೆ. ಪ್ರತಿ ಸರ್ತಿ ಒಂದು ಕಾಮಿಡಿ ಸಿನಿಮಾ ಬರೀಬೇಕಾದ್ರೆ ನನಗೆ ಯಾವಾಗಲೂ ಖುಷಿನೇ. ಯಾಕೆಂದ್ರೆ ನಾನು ಶುರು ಮಾಡಿದ್ದು ಜಾಸ್ತಿ ಬರೆದಿರೋದು, ಶುರು ಮಾಡಿದ್ದು ಕೂಡ ಜಾಸ್ತಿ ಕಾಮಿಡಿ ಸಿನಿಮಾಗಳೇ. ಸೊ ಈ ಪಿಕ್ಚರಲ್ಲೂ ಕೂಡ ಡೈಲಾಗಿಗೆ ತುಂಬ ಸ್ಪೇಸ್ ಇದೆ ಫ್ಯಾಮಿಲಿ ಡ್ರಾಮಾದಲ್ಲಿ. ಮತ್ತು ಕ್ಯಾರೆಕ್ಟ್ರೇಷನ್ಗಳು ಒಂದು ವಿಶೇಷವಾಗಿದ್ದಾವೆ, ಒಂದಷ್ಟು ಪಾತ್ರಗಳು, ಅವ್ರ ಬಿಹೇವಿಯರ್ಸು ಎಲ್ಲ. ಸೊ ಹಂಗಾಗಿ ಇಲ್ಲಿ ನನಗೆ ತುಂಬ ಅವಕಾಶ ಇತ್ತು, ಖುಷಿ ಆಯಿತು ಬರೆದಿದ್ದು. ಒಂದು ಅನುಭವಿ ತಂಡದ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು ಸರ್. ನನ್ನ ಹೆಸರು ಅಂಜಲಿ ಅನೀಶ್ ಅಂತ. ಇದು ನನ್ನ 2ನೇ ಫಿಲ್ಮ್. ಮೊದಲನೇದಾಗಿ ಥ್ಯಾಂಕ್ ಯು ನಿಮ್ಮ ಟೈಮ್ ತೊಗೊಂಡಿಲ್ಲಿ ಬಂದಿದ್ದಕ್ಕೆ. ಸೆಕೆಂಡ್ಲಿ ಸುರೇಶ್ ಸರ್, ಕೆ ಸರ್, ಶ್ರೀಧರ್ ಸರ್, ಸುಪ್ರೀತಾ ಮ್ಯಾಮ್ ಆ್ಯಂಡ್ ಎಸ್ಪೆಷಲಿ ಪ್ರವೀಣ್ ಅವ್ರಿಗೆ ಥ್ಯಾಂಕ್ ಯು. ಇಷ್ಟು ಒಳ್ಳೆ ಪಾತ್ರ ಮತ್ತು ಇಷ್ಟು ಒಳ್ಳೆ ಫಿಲ್ಮ್ ಮತ್ತು ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇದು ಪದವಿ ಪೂರ್ವ ಅಂತ ಒಂದು ಫಿಲ್ಮ್ ಮಾಡಿದ್ದೆ. ಅವಾಗ ಮಾಡಿದಾಗ ಇದು ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿದ ಫಿಲ್ಮ್. ಸೊ ನನಗೆ ತುಂಬ ಎಜುಕೇಷನ್ ಸಿಕ್ತು ಈ ಫಿಲ್ಮಲ್ಲಿ. ಯಾಕಂದರೆ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ಈ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾರೆ. ಸಾಂಗ್ಸ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಡಿರೆಕ್ಷನ್, ಸಿನಿಮಾಟೋಗ್ರಫಿ ಎಲ್ಲದರಲ್ಲೂ ಒನ್ ಆಫ್ ದ ಬೆಸ್ಟ್ ಇನ್ ದ ಫೀಲ್ಡ್ಸ್ ಕೆಲಸ ಮಾಡಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ಪ್ಲೀಸ್ ಸಪೋರ್ಟ್ ಮಾಡ್ತಾ ಹೋಗಿ. ಸಾಂಗ್ಸ್ ಅಂತೂ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸಪೋರ್ಟ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.